पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳ ಈ ಒಂದು ಮಂತ್ರವನ್ನು ಪಠಿಸಿದರೆ ಹಣದ ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಇವತ್ತು ಗುರುವಾರ ವಿಷ್ಣುವಿನ ಹಾಗೂ ರಾಘವೇಂದ್ರ ಸ್ವಾಮಿಗಳ ಸಾಯಿಬಾಬಾ ಮತ್ತು ಗುರುವಿಗೆ ಸಂಬಂಧಿಸಿದ ದಿನವೆಂದು ನಾವು ಪರಿಗಣಿಸುತ್ತೇವೆ. ವಿಡಿಯೋ ಏನಾದರೂ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೂ ಒಂದು ಲೈಕ್ ಕೊಟ್ಟು ಕಮೆಂಟಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗುರುವಾರವನ್ನು ನಾವು ವಿಷ್ಣುವಿನ ಹಾಗೂ ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾರನ್ನು ನಾವು ಪೂಜಿಸುತ್ತೇವೆ. ಸನಾತನ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿದಿನವೂ ಒಂದಲ್ಲ ಒಂದು ದೇವತೆಗಳಿಗೆ ಸಮರ್ಪಿತವಾಗಿದ್ದು, ಅದೇ ರೀತಿ ಗುರುವಾರವನ್ನು ಭಗವಾನ್ ವಿಷ್ಣುವನ್ನು ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಕೂಡ ಸಾಯಿಬಾಬಾರನ್ನು ಕೂಡ ನಾವು ಪೂಜಿಸುತ್ತೇವೆ. ಇದಲ್ಲದೆ ವ್ಯಕ್ತಿಯ ಜಾತಕದಲ್ಲಿ ಗುರುದೋಷವಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರದಂದು ದೇವಗುರು ಬೃಹಸ್ಪತಿಯ ಪೂಜೆಯನ್ನು ಮಾಡಬೇಕು. ಏಕೆಂದರೆ ಜಾತಕದಲ್ಲಿ ಗುರುದೋಷ ಇರುವುದರಿಂದ ವೃತ್ತಿಯಲ್ಲಿ ಅಡೆತಡೆಗಳು ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ನಿಮ್ಮ ಮನೆಯಲ್ಲಿಯೂ ಹಣದ ಸಮಸ್ಯೆಗಳು ಕಾಡುತ್ತಿದ್ದರೆ ಗುರುವಾರ ದಿನದಂದು ಈ ಕೆಲಸಗಳನ್ನು ತಪ್ಪದೆ ಮಾಡಿ. ಈ ಮಂತ್ರವನ್ನು ಪಠಿಸಿ. ಆ ಮಂತ್ರದ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಹಾಗೆ ಗುರುವಾರವನ್ನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವಿಷ್ಣುವನ್ನು ರಾಯರನ್ನು ಪೂಜೆ ಮಾಡಿ ಇದರ ನಂತರ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಪಠಿಸಬೇಕು. ಓಂ ಬೃಹಸ್ಪತಯೇ ನಮಃ ಎನ್ನುವ ಗುರು ಮಂತ್ರವನ್ನು 108 ಬಾರಿ ನೀವು ಈ ಗುರು ಮಂತ್ರವನ್ನು ಪಠಿಸಬೇಕಾಗತ್ತೆ. ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಪಠಿಸಿ. ಮತ್ತು ಶ್ರೀ ಗುರು ರಾಘವೇಂದ್ರಾಯ ನಮಃ ಇದನ್ನು ಕೂಡ ರಾಯರ ಮಂತ್ರವನ್ನು ನೀವು ಜಪಿಸಬೇಕಾಗುತ್ತೆ. ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಹಾಗೆ ಗುರುವಾರ ದಿನದಂದು ಯಾವ ಬಣ್ಣದ ಬಟ್ಟೆ ಕೂಡ ಧರಿಸಬೇಕಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಾವು ಶಾಸ್ತ್ರದ ಪ್ರಕಾರ ಗುರುವಾರದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವಾಗ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಬರುವ ಹಣದ ತೊಂದರೆಯು ದೂರವಾಗುತ್ತದೆ. ವಿಷ್ಣುವಿಗೆ ಹಳದಿ ಬಣ್ಣ ಬಣ್ಣವಾದುದರಿಂದ ಹಳದಿ ಬಣ್ಣದ ಸಿಹಿ ತಿಂಡಿಗಳು ಕೂಡ ನೀವು ಗುರುವಾರ ದಿನ ಮಾಡಬೇಕಾಗುತ್ತದೆ. ನೀವು ಈ ದಿನವನ್ನು ವಿಷ್ಣು ದೇವನಿಗೆ ಅರ್ಪಿಸಬೇಕು. ಸಾಲ ಯಾವಾಗ ತೆಗೆದುಕೊಳ್ಳಬೇಕು ಹಾಗೆ ಯಾವಾಗ ಕೊಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ಸಾಲ ತಗೋತಿದ್ದೀರಾ ಅಂದಮೇಲೆ ಯಾವ ದಿನದಲ್ಲಿ ತಗೋಬೇಕು ಅಥವಾ ಯಾವ ದಿನದಲ್ಲಿ ತಗೋಬಾರದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ಹಣದ ಕೊರತೆಯಿಂದ ಹೋರಾಡುತ್ತಿದ್ದರೆ ಅಪ್ಪಿತಪ್ಪಿಯೂ ಸಹ ಗುರುವಾರ ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆದುಕೊಳ್ಳಬೇಡಿ. ಯಾವುದೇ ರೀತಿ ನೀವು ಗುರುವಾರ ಹಣವನ್ನು ಸಾಲವಾಗಿ ಪಡೆದುಕೊಳ್ಳಬೇಡಿ ಅಥವಾ ಎರವಲನ್ನು ಕೂಡ ಪಡೆಯಬೇಡಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಏಕೆಂದರೆ ಹೀಗೆ ಮಾಡುವುದರಿಂದ ಆರ್ಥಿಕ ಮುಗ್ಗಟ್ಟು ಎದುರಾಗಿಸಬೇಕಾಗಬಹುದು. ಇದರಿಂದ ನಿಮ್ಮ ಹಣದ ಸಮಸ್ಯೆಗಳು ಹೆಚ್ಚಾಗತೊಡಗುತ್ತೆ ಹೊರತು ಕಡಿಮೆಯಾಗುವುದಿಲ್ಲ. ನೀವು ಗುರುವಾರ ಏನಾದರೂ ಸಾಲ ತಗೊಂಡ್ರೆ ಅಥವಾ ನೀವು ಸಾಲ ಕೊಟ್ಟರೆ ಕೂಡ ನಿಮಗೆ ಹಣದ ತೊಂದರೆಯು ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ. ಹಾಗೆ ಭಗವಾನ್ ವಿಷ್ಣುವನ್ನು ಪೂಜಿಸುವಾಗ ಅವನಿಗೆ ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇದರೊಂದಿಗೆ ನೀವು ಹಳದಿ ಹೂಗಳನ್ನು ಕೂಡ ಬೇಳೆ ಮತ್ತು ಬೆಲ್ಲವನ್ನು ಕೂಡ ಅರ್ಪಿಸಬೇಕು. ಇದು ವಿಷ್ಣುವನ್ನು ಮೆಚ್ಚಿಸುವ ಸುಲಭ ಮಾರ್ಗವಾಗಿದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಪತಿ ಪತ್ನಿಯ ನಡುವೆ ಸಮಸ್ಯೆಗಳಿದ್ದರೆ ಅಥವಾ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗೆ ಪರಿಹಾರ ಏನೆಂದರೆ ಪತಿ ಪತ್ನಿಯ ನಡುವೆ ಸಮಸ್ಯೆಗಳು ಕೂಡ ಇಬ್ಬರೂ ಗುರುವಾರ ಉಪವಾಸ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಬರುವ ತೊಂದರೆಗಳು ದೂರವಾಗುತ್ತದೆ ಮತ್ತು ಸಂತೋಷ ಮತ್ತು ಶಾಂತಿಯು ಆಶೀರ್ವಾದವನ್ನು ನೀಡುತ್ತದೆ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಲಾರ್ಡ್ ಕೃಷ್ಣ ಚಾನಲ್. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ.